ಇಂದಿನ ವಿಡಿಯೋದಲ್ಲಿ 2026ರ ಮೇ ತಿಂಗಳಿನಲ್ಲಿ ಅಂಗಾರಕ ಸಂಕಷ್ಟಹರ ಚತುರ್ಥಿಯು ಯಾವಾಗ ಬಂದಿದೆ, ಸಂಕಷ್ಟಹರ ಚತುರ್ಥಿ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ, ಪೂಜಾ ಸಮಯ ಯಾವಾಗ, ಚಂದ್ರೋದಯದ ಸಮಯ ಯಾವಾಗ, ಇದನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಎನ್ನಲು ಕಾರಣವೇನು ಎಂಬ ಇತ್ಯಾದಿ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ವೈಶಾಖ ಮಾಸದಲ್ಲಿ ಬರುವ ಸಂಕಷ್ಟಹರ ಚತುರ್ಥಿಯನ್ನು ಏಕದಂತ ಸಂಕಷ್ಟಹರ ಚತುರ್ಥಿ ಎಂದು ಕರೆಯುತ್ತಾರೆ. ಮಂಗಳವಾರದ ದಿವಸ ಬರುವ ಸಂಕಷ್ಟ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕರೆಯುತ್ತಾರೆ. ಈ ಏಕದಂತ ಸಂಕಷ್ಟ ಚತುರ್ಥಿಯು ಈ ವರ್ಷ ಅಂದರೆ 2026ರ ಮೇ 5ನೇ ತಾರೀಕು ಮಂಗಳವಾರದ ದಿವಸ ಬಂದಿದೆ. ಚತುರ್ಥಿ ತಿಥಿಯು ಮೇ 5ನೇ ತಾರೀಕು ಮಂಗಳವಾರ ಬೆಳಗ್ಗೆ 5:24 ಪ್ರಾರಂಭವಾಗಿ ಮೇ 6ನೇ ತಾರೀಕು ಬುಧವಾರ ಬೆಳಗ್ಗೆ 7:51 ಸಮಾಪ್ತಿಗೊಳ್ಳುತ್ತದೆ. ಪೂರ್ಣ ಪ್ರಮಾಣದ ಚತುರ್ಥಿ ತಿಥಿಯು ಮೇ 5ನೇ ತಾರೀಕು ಮಂಗಳವಾರದ ದಿವಸ ಬಂದಿದೆ. ಹಾಗೆಯೇ ಸೂರ್ಯೋದಯ ಮತ್ತು ಚಂದ್ರೋದಯವು ಮೇ 5ನೇ ತಾರೀಕು ಮಂಗಳವಾರ ಬಂದಿರುವುದರಿಂದ ಆ ದಿನವೇ ಅಂಗಾರಕ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸಬೇಕಾಗಿದೆ. ಇನ್ನು ಚಂದ್ರೋದಯವು ಆ ದಿನ ರಾತ್ರಿ 9:45 10:30 ಇರುತ್ತದೆ. ಅಂಗಾರಕ ಸಂಕಷ್ಟ ಚತುರ್ಥಿಯನ್ನು ಆಚರಿಸಿದರೆ 21 ಸಂಕಷ್ಟ ಚತುರ್ಥಿಗಳು ಆಚರಣೆ ಮಾಡಿದ ಫಲ ದೊರೆಯುತ್ತದೆ. ಹಾಗಾಗಿ ಅಂಗಾರಕ ಸಂಕಷ್ಟ ಚತುರ್ಥಿಯು ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದಿದೆ. ಇನ್ನು ಪೂಜಾ ಸಮಯವನ್ನು ನೋಡುವುದಾದರೆ ಇಡೀ ದಿನ ಚತುರ್ಥಿ ತಿಥಿ ಇರುವುದರಿಂದ ಇಡೀ ದಿನವೂ ಕೂಡ ಮಂಗಳಕರವಾದ ದಿನವಾಗಿರುತ್ತದೆ. ಬೆಳಗ್ಗೆ ಬೇಗನೆ ಎದ್ದು ತಲೆ ಸ್ನಾನವನ್ನು ಮಾಡಿ ಗಣೇಶನ ಮುಂದೆ ನಿಂತು ನಿಮಗೆ ಆಗಬೇಕಾದ ಕೆಲಸಗಳು ಬೇಗನೆ ಆಗುವಂತೆ ಮಾಡು ಮತ್ತು ನಾನು ಈ ದಿನ ಉಪವಾಸ ವ್ರತವನ್ನು ಆಚರಿಸುತ್ತೇನೆ ಮತ್ತು ನಿನ್ನ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡುತ್ತೇನೆ ಎಂದು ಸಂಕಲ್ಪವನ್ನು ಮಾಡಬೇಕು. ಕೈಯಲ್ಲಿ ಅಕ್ಷತೆ, ಹೂ ಹಿಡಿದು ಗಣೇಶನಿಗೆ ಅರ್ಪಿಸಬೇಕು. ಇಡೀ ದಿನ ಉಪವಾಸ ಮಾಡಲು ಆಗುವುದಿಲ್ಲ ಅನ್ನುವವರು ಹಾಲು ಹಣ್ಣನ್ನು ಸೇವಿಸಬಹುದು. ಗಣೇಶನಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಿ 21 ಮೋದಕಗಳನ್ನಿಟ್ಟು ನೈವೇದ್ಯ ಮಾಡಬೇಕು. ಚಂದ್ರೋದಯದ ಸಮಯದಲ್ಲಿ ಎತ್ತರದ ಪ್ರದೇಶಕ್ಕೆ ಹೋಗಿ ಚಂದ್ರನ ದರ್ಶನ, ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಉಪವಾಸವನ್ನು ಸಮಾಪ್ತಿಗೊಳಿಸಬೇಕು. ಹೀಗೆ ತನುಮನ ಧನದಿಂದ ಶ್ರದ್ಧಾಭಕ್ತಿಯಿಂದ ಏಕದಂತ ಸಂಕಷ್ಟ ಚತುರ್ಥಿ ಮತ್ತು ಅಂಗಾರಕ ಸಂಕಷ್ಟ ಚತುರ್ಥಿಯನ್ನು ಆಚರಿಸಿ ವಿಘ್ನ ನಿವಾರಕ ವಿಘ್ನೇಶ್ವರನ ಕೃಪೆಗೆ ಪಾತ್ರರಾಗಿ ಗಣೇಶನ ಶುಭಾಶೀರ್ವಾದಗಳನ್ನು ಪಡೆಯಿರಿ. ಅನೇಕ ಶುಭ ಫಲಗಳನ್ನು ಪಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.